ಇದನ್ನೆಲ್ಲ ನೋಡಿದರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಿಮ್ಮಂತಹ ಹೃದಯಾಳದ ಅಭಿಮಾನವನ್ನು ನಾನು ಪಡೆದಿದ್ದೀನಿ. ಅದಕ್ಕೆ ನಾನು ನನ್ನ ತಂದೆ ತಾಯಿ ಆದಿಯಾಗಿ ಗುರು ಬಳಗಕ್ಕೆ ಮತ್ತು ನಮಗೆಲ್ಲ ಜೀವನ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನರಾಮರ ಆದಿಯಾಗಿ ಸಂಸ್ಥೆ ಎಲ್ಲ ನನ್ನ ರಾಷ್ಟ್ರ ನಾಯಕರಿಗೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ನಮ್ಮ ಇಂಡಿ ತಾಲೂಕಿನ ಹೆಮ್ಮೆಯ ಸಹಾಯಕ ನಿರ್ದೇಶಕರು, ಬಹಳಷ್ಟು ಹೃದಯವಂತರು, ಏನಾದರೂ ಹೊಸತನವನ್ನು ಮಾಡಬೇಕು ಅನ್ನುವಂತಹ ತುಡಿತವನ್ನು ಹೊಂದಿರುವವರು, ನನ್ನ ಸಹೋದರ ಸಮಾನರು ಉಮೇಶ್ ಲಮಾನಿ ಸರ್ ಅವರಿಗೊಂದು ಪ್ರೀತಿ ಅಭಿಮಾನದ ಚಪ್ಪಾಳೆ ನಿಮ್ಮಿಂದ ಬರಲಿ. ಎಲ್ಲ ತಾಲೂಕುಗಳಲ್ಲಿ ಇವತ್ತು ಎಲ್ಲ ಸಹಾಯಕ ನಿರ್ದೇಶಕರು ತಮ್ಮ ಎಲ್ಲ ಬಳಗವನ್ನು ಕರ್ಕೊಂಡು ವಸತಿ ನಿಲಯ ವಾಸ್ತವ್ಯ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಸತತವಾಗಿ 5ನೇ ತಿಂಗಳು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ವಿಜಯಪುರ, ಸಿಂದಗಿ, ಬಾಗೇವಾಡಿ, ಮುದ್ದೇಬಿಹಾಳ 4 ತಾಲೂಕುಗಳ 4 ತಿಂಗಳ ಒಂದು ಪಯಣವನ್ನು ಮುಗಿಸಿಕೊಂಡು ಇವತ್ತು ಇಂಡಿ ತಾಲೂಕಿನ ಈ ಒಂದು ಅದ್ಧೂರಿ, ಅತ್ಯಂತ ವಿಜೃಂಭಣೆಯ, ಅತ್ಯಂತ ಅರ್ಥಪೂರ್ಣವಾದ ಸಡಗರ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಿ ನನಗೆ ತುಂಬ ಅಭಿಮಾನ ಅನಿಸ್ತದೆ. ಈ ಒಂದು ವಸತಿ ನಿಲಯದ ವಾಸ್ತವ್ಯ ಕಾರ್ಯಕ್ರಮದ ವಿಶೇಷತೆಗಳನ್ನು ನಾನು ಬಹಳ ಖುಷಿಪಟ್ಟೆ. ಇಲ್ಲಿ ಏನಾದರೂ ಸ್ಪೆಷಲ್ ಇರ್ತದೆ ಅಂತ ಹೇಳಿ ನಾನು ಅನ್ಕೊಂಡು ಬಂದಿದ್ದೆ. ಬಟ್ ನನ್ನ ಒಂದು ಇಮ್ಯಾಜಿನೇಷನ್, ನನ್ನ ಎಕ್ಸ್ಪೆಕ್ಟೇಷನ್, ನನ್ನ ಒಂದು ಪರಿಕಲ್ಪನೆಯನ್ನು ಮೀರಿ ಇಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ಯಾವಾಗ ನಾವು ಪ್ರಾರಂಭದಲ್ಲಿ ಈ ಒಂದು ಜ್ಞಾನ ದೇಗುಲ ಅಂದರೆ ಇಲ್ಲಿ ನಾನು ರಮಾತಾಯಿ ಪ್ರೌಢಶಾಲೆ, ಮೋಸ್ಟ್ಲಿ ನೀವೆಲ್ಲ ರಮಾಬಾಯಿ ಪ್ರೌಢಶಾಲೆ ಅನ್ಬೋದು, ಬಟ್ ನಾನು ಮಾತ್ರ ರಮಾತಾಯಿ ಪ್ರೌಢಶಾಲೆನೇ ಅಂತೀನಿ. ಯಾಕಂದರೆ ಬಾಬಾ ಸಾಹೇಬರು ನಮಗೆ ತಂದೆ, ಆದರೆ ರಮಾತಾಯಿನೇ ನಮಗೆ ತಾಯಿ. ಸೊ ಅಷ್ಟು ಅವಳ ಹೆಮ್ಮೆಯಿಂದ ಅಂತಹ ಮಹಾ ತಾಯಿಯನ್ನು ನಾನು ರಮಾತಾಯಿ ಪ್ರೌಢಶಾಲೆಯ ಈ ಒಂದು ಸುಂದರವಾದ ಆವರಣದಲ್ಲಿ ನಾನು ಪ್ರವೇಶವಾದ ಕೂಡಲೇ ನನಗೆ ಮೈ ರೋಮಾಂಚನ ಆಯಿತು. ಕಾರಣ ಏನಂದರೆ ನಿಮ್ಮ ಅದ್ಭುತವಾದಂಥ ವೇದಿಕೆ, ಇದನ್ನು ನೋಡಿ ಏನು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದಾರಲ್ಲ ಅಂತ ಏನಿತ್ತು. ನಮ್ಮ ಪ್ರೀತಿಯ ಉಮೇಶ್ ಅವರು, ನಮ್ಮೆಲ್ಲ ವಾರ್ಡನ್ ಬಳಗ, ನಮ್ಮೆಲ್ಲ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಗಳು, ಅವರ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಅವರೆಲ್ಲರ ಒಂದೇ ಡ್ರೆಸ್ನಲ್ಲಿ ಅವರು ಏನು ಬಂದರು. ನಾನು ಇಷ್ಟೊಂದು ಪೊಲೀಸ್ ಆಫೀಸರ್ನ ಯಾಕೆ ಕರೆಸಿದಾರೆ ಇಲ್ಲಿ ಅಂತಂದೆ. ಅವರು ವೀರಮಾತೆ ಚೆನ್ನಮ್ಮಾಜಿಯ ರೂಪದಲ್ಲಿ ಇವತ್ತು, ಯಾಕಂದ್ರೆ ನಾವು ಪೂರ್ತಿ ಇವತ್ತು ಚೆನ್ನಮ್ಮಾಜಿಯವರ ಗುಂಪಿನಲ್ಲಿ ಇದ್ದೇವೆ. ಯಾಕಂದ್ರೆ ಇವತ್ತು ಬಿಜಾಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೆನ್ನಮ್ಮಾಜಿಯವರ ಒಂದು ವೀರಮಾತೆ ಚೆನ್ನಮ್ಮಾಜಿಯ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ರು. ಅದೇ ಗುಂಪಲ್ಲಿದ್ವಿ. ಈ ಶೋಭಾ ಬೀರ್ಗೊಂಡ್ ಮೇಡಮ್ ನೋಡಿದಾಗಂತೂ ಸಾಕ್ಷಾತ್ ಚೆನ್ನಮ್ಮಾಜಿ ನೋಡಿದಂಗೆ ಆಗಬೇಕು. ಅವರೆಲ್ಲ ಬಳಗ ಅದ್ಭುತವಾಗಿ ನಮ್ಮನ್ನ ಬರಮಾಡಿಕೊಳ್ತು. ಮುದ್ದು ವಿದ್ಯಾರ್ಥಿಗಳು, ವಿಶೇಷವಾಗಿರ್ತಕ್ಕಂಥ ನಾನು ಬಹಳ ಇಷ್ಟಪಡುವ ಲಂಬಾಣಿ ಅಂದ್ರೆ ಬಂಜಾರ ಸಮುದಾಯದ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಅಲಂಕಾರವಾಗಿ ಎಲ್ಲ ನನ್ನ ಮುದ್ದು ತಂಗಿಯರು, ಮುದ್ದು ಮಕ್ಕಳು ಅಲ್ಲಿ ನಿಂತಿದ್ರು. ಅವ್ರು ನೋಡಿ ಮತ್ತಷ್ಟು ಖುಷಿ ಪಟ್ಟೆ. ಏನೋ ಒಂದು ಉಮೇಶ್ ಲಮಾನಿ ಸರ್ ಅವರ ಒಂದು ಈ ಸಾರಥ್ಯದ ತಂಡ ಏನೋ ಒಂದು ವಿಶೇಷತೆ ಮಾಡ್ತದೆ ಅಂತ ಅನ್ಕೊಂಡಿದ್ದೆ. ಬಟ್ ಬಹಳ ಟಾಪ್ ಲೆವೆಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಲ್ಲಿಂದ ಒಳಗಡೆ ಹೋದ ಮೇಲೆ ನಮ್ಮ ಗೊಂದಳಿ ಅವರು, ಈ ನಿಲಯದ ಪಾಲಕರು, ಎಂತ ಒಂದು ಮೆಜೆಸ್ಟಿಕ್ ಬಿಲ್ಡಿಂಗ್ ಇದು, ಎಂತ ವೈಭವವಾದ ಬಿಲ್ಡಿಂಗ್. ಇಡೀ ಬಿಲ್ಡಿಂಗ್ ಅನ್ನೇ ಒಂದು ಮಧುವನ ಗಿತ್ತಿಯಂತೆ ಶೃಂಗಾರಗೊಳಿಸಿ ಲೈಟಿಂಗ್ ವ್ಯವಸ್ಥೆ ಮಾಡಿ, ಇದು ಕಾರ್ಯಕ್ರಮ ಅಂದ್ರೆ, ಇದು ಸಂಭ್ರಮ ಅಂದ್ರೆ, ಇದು ಸಡಗರ ಅಂದ್ರೆ, ಇದು ಜೋಶ್ ಅಂದ್ರೆ, ಇದು ಹುರುಪು ಅಂದ್ರೆ, ಇದು ಉತ್ಸಾಹ, ಇದು ಹುಮ್ಮಸ್ಸು ನೋಡಿ ಬಹಳ ಖುಷಿ ಆಯ್ತು. ಒಳಗಡೆ ಎಷ್ಟು ಕ್ಲೀನ್ ಆಗಿ ಹಾಸ್ಟೆಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಭಗವಾನ್ ಬುದ್ಧರ ಒಂದು ಅದ್ಭುತವಾಗಿರ್ತಕ್ಕಂಥ ಪೇಂಟಿಂಗ್ ನೋಡಿದೆ. ಹೋಗಿ ಇವರೆಲ್ಲರ ಜೊತೆ ಫೋಟೋನ ತಗೊಂಡೆ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಜ್ಞಾನಕ್ಕೆ, ಶಾಂತಿಗೆ, ವೈಜ್ಞಾನಿಕ ತಳಹದಿಗೆ ಮೂಲ ಕಾರಣವೇ ಭಗವಾನ್ ಬುದ್ಧರು. ನಾನು ಈಗಷ್ಟೇ ಅಲ್ಲ, ಮೊದಲಿಂದಲೂ ಅವರ ದೊಡ್ಡ ಒಂದು ಅಭಿಮಾನಿ. ಅದಕ್ಕೆ ನನ್ನ ಮಗನಿಗೆ ಕೂಡ ನಾನು ಗೌತಮ್ ಅಂತ ಹೆಸರಿಟ್ಟಿದ್ದೀನಿ. ಗೌತಮ್ ಬುದ್ಧರ ಒಂದು ಗುಣಗಳು ಅಟ್ಲೀಸ್ಟ್ ಕಿಂಚಿನಾದ್ರು ನನ್ನ ಮಗನಲ್ಲಿ ಬರಲಿ ಅನ್ನೋ ಒಂದು ಆಶಯದೊಂದಿಗೆ. ಬಟ್ ಆ ಒಂದು ನೋಡಿದ ಮೇಲೆ ನೆಕ್ಸ್ಟ್ ನಾನು ಅಡುಗೆ ಕೋಣೆಗೆ ಹೋದೆ. ನಾನು ಎಲ್ಲ ಅಡುಗೆ ಅನ್ನಪೂರ್ಣೇಶ್ವರಿ ಅಕ್ಕಂದಿರು ಅದ್ಭುತವಾಗಿ ಅಡುಗೆಯ ಒಂದು ಕಾರ್ಯದಲ್ಲಿ ತಲ್ಲೀನರಾಗಿದ್ದರು. ಅವರು ಕೂಡ ನಮ್ಮ ಜೊತೆ ಫೋಟೋ ತಗೊಂಡ್ರು. ಅವ್ರಿಗೂ ಒಂದು ಪ್ರೀತಿ ಚಪ್ಪಾಳೆ ನಿಮ್ಮಿಂದ ಬರಲಿ ಅಂತ ಹೇಳ್ತೀನಿ. ಅದು ಲೈಬ್ರರಿ ರೂಮ್ ಇರಲಿ, ಕಂಪ್ಯೂಟರ್ ರೂಮ್ ಇರಲಿ. ಅದಾದಮೇಲೆ ಇವತ್ತು ಬಂದ ತಕ್ಷಣ ನಾನು ಯಾವಾಗಲೂ ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ನಮ್ಮೆಲ್ಲ ವಾರ್ಡನ್ ಬಳಗಕ್ಕೆ ಅದು ಗೊತ್ತು. ಜಿಲ್ಲಾ ಮಟ್ಟದ ಒಂದು ಸಭೆಯಲ್ಲಿ ನಾನು ಉಮೇಶ್ ಲಮಾನಿ ಅವರ ಒಂದು ಈ ಇಂಡಿ ತಂಡವನ್ನು ಯಾವಾಗಲೂ ಹೊಗಳುತ್ತೀನಿ. ಕಾರಣ ಏನಂದ್ರೆ, ವಸತಿ ನಿಲಯ ವಾಸ್ತವ್ಯ ಮಾಡಿದ ಹಾಸ್ಟೆಲ್ಗಳಿಗೆ ಗಿಫ್ಟ್ ಕೊಡ್ತಕ್ಕಂಥ ಯಾರಾದರೂ ಅತ್ಯಂತ ಕಳಕಳಿಯ ತಾಲೂಕು ಆಫೀಸರ್ ಇದ್ರೆ ಅದು ಉಮೇಶ್ ಲಮಾನಿ ಅವರು. ನಿಜವಾಗಿ ಇವತ್ತು ಕೂಡ ಈ ಹಾಸ್ಟೆಲ್ಗಳಿಗೆ ಅವರು 2 ಫ್ರಿಡ್ಜ್ಗಳನ್ನು ಕೊಟ್ಟಿದ್ದಾರೆ, ಚೇರ್ಸ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಒಂದು ಟಿವಿ ಇದೆ, ಮತ್ತೆ ರಮೇಶ್
ಎರಡು ಅಲಮಾರಗಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನು ಬೇಕು? ನನ್ನ ಆಶೆ ಏನಂದ್ರೆ ನಮ್ಮ ಹಾಸ್ಟೆಲ್ಗಳಲ್ಲಿ ಇದು ಇಲ್ಲ ಅಂತ ಅನ್ಸಬಾರ್ದು. ನಮ್ಮ ಹಾಸ್ಟೆಲ್ಗಳು ರಿಚ್ ಆಗಬೇಕು, ನಮ್ಮ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಸಿಗಬೇಕು ಅಂತ ನಂದೇನು ಕಾಳಜಿ ಇತ್ತು ಅದನ್ನ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಹೋಗೋರು ಅಂದ್ರೆ ಅದು ಉಮೇಶ್ ಲಮಾನಿ ಅವರು ಮತ್ತು ಅವರ ತಂಡ. ನಿಜವಾಗಿಯೂ ಬಹಳ ಖುಷಿ ಆಯ್ತು, ಅದ್ಭುತವಾಗಿ ಮಾಡಿದಿರಿ. ನಿಂಗಮ್ಮ ಕೊಪ್ಪದವರ ಒಂದು ಬಾಲಕಿಯರ ನಮಗೇನು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ಎಲ್ಲ ಮುದ್ದು ಮಕ್ಕಳಿದಿರಿ. ನಿಮ್ಮ ಹಾಸ್ಟೆಲ್ನಲ್ಲಿ ಕೂಡ ಎಲ್ಲ ವಸ್ತುಗಳು ಬರ್ತವೆ. ನೀವು ಕೂಡ ನಾವೆಲ್ಲೂ ಒಂದೇ ಅನ್ನುವಂಥ ಭಾವನೆಯಿಂದ ನೀವೆಲ್ಲಾ ಮಕ್ಕಳು ಇಲ್ಲಿ ಭಾಗವಹಿಸಿದ್ದೀರಿ. ಇದು ಬಹಳ ನನಗೆ ಸಂತೋಷದ ವಿಷಯ. ನೀವು ಕೂಡ ಈ ಒಂದು ಗ್ರೌಂಡ್ ನಲ್ಲಿ ಬಂದಿದ್ದೀರಿ. ನಿಮಗೊಂದು ಪ್ರೀತಿ ಚಪ್ಪಾಳೆ ನಾನೆಲ್ಲ ಗರ್ಲ್ಸ್ ಹಾಸ್ಟೆಲಿನ ಮುದ್ದು ಮಕ್ಕಳಿಗೆ. ಸೊ ಇದಾದ ಮೇಲೆ ನಾನು ಇಲ್ಲಿ ಬಂದಾಗ ನೋಡಿದ್ದೇನು ಅಂದ್ರೆ ಮೋಸ್ಟ್ಲಿ ಅವರು ಉಮೇಶ್ ಅವರು ಈಗಾಗಲೇ ನಿಮಗೆ ಹೇಳಿದ್ದಾರೆ, ಇಡೀ ಜಿಲ್ಲೆಯಲ್ಲಿ ಒಂದು ಟಾಪ್ ಕಾರ್ಯಕ್ರಮ ಇಲ್ಲಿ ಮತ್ತು ಒಂದು ಅರ್ಥಪೂರ್ಣತೆ ಎಲ್ಲಿ ಅಂದ್ರೆ ನಮ್ಮ ಅಲ್ಯೂಮ್ನಿ ಅಂದ್ರೆ ನಮ್ಮ ಹಾಸ್ಟೆಲ್ ನಲ್ಲಿ ಹಿಂದೆ ಕಲಿತು ಈಗ ಸುಮಾರು 15 ಜನ ನೌಕರಿಯನ್ನು ಹಿಡಿದು ನಮ್ಮಂತೆ ನೀವು ಆಗ್ರಿ, ನಾವು ನಿಮ್ಮ ಹಾಗೆ ಹಾಸ್ಟೆಲ್ ನಲ್ಲಿ ಇದ್ದೀವಿ, ನಾವು ನಿಮ್ಮ ಹಾಗೆ ಹಾಸ್ಟೆಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದೀವಿ, ಬಟ್ ಇವತ್ತು ನಾವು ಒಂದು ಪೊಸಿಷನ್ ಅಲ್ಲಿ ಇದ್ದೀವಿ, ಸರ್ಕಾರಿ ಸೇವೆಯಲ್ಲಿ ಇದ್ದೀವಿ, ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದೀವಿ, ನಮ್ಮಂತೆ ನೀವು ಆಗ್ರಿ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಎಲ್ಲ ನಮ್ಮ ಹಾಸ್ಟೆಲಿನ ಮುದ್ದು ಪ್ರತಿಭೆಗಳು ಒಂದು ವೇದಿಕೆಯಲ್ಲಿ ಅಲಂಕಾರ ಮಾಡಿದರು ಮತ್ತು ಅವರಿಗೂ ಕೂಡ ಸನ್ಮಾನವನ್ನು ಕೂಡ ಮಾಡಿದರು. ಇದು ಒಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೇ ಈಗಲೂ ಕೂಡ ನಾನು ಬೆಳಗಾವಿಗೆ ಹೋದ್ರೆ ನಾ ಕಲಿತಿರ್ತಕ್ಕಂಥ BCM ಹಾಸ್ಟೆಲ್ಗೆ ಹೋಗಿ ನಾನು ಅಲ್ಲಿ ಯಾರಿಗೆ ಕಾಲು ಬಿಡ್ತೀನಿ ಅಂದ್ರೆ ನನಗೆ ಅನ್ನ ಹಾಕಿದ ವಿಠಲ್ ಅನ್ನುವಂತ ಒಬ್ಬ ಗ್ರೂಪ್ ಡಿ ಸಿಬ್ಬಂದಿಗೆ ಅವ್ರು ಹೇಳ್ತಾರೆ, ಸರ್ ನೀವು ಡಿಸ್ಟ್ರಿಕ್ಟ್ ಆಫೀಸರ್ DD ಆಗಿದ್ದೀವಿ, ನನ್ನ ಕಾಲು ಯಾಕೆ ಕೊಡ್ತಿರ್ತೇವೆ. ನಾನು ಇವತ್ತು ಡಿಸ್ಟ್ರಿಕ್ಟ್ ಆಫೀಸರ್ ಇರ್ಬೋದು, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಹಾಸ್ಟೆಲ್ ಸ್ಟೂಡೆಂಟ್ ನನಗೆ ಹಸಿದಾಗ ಅನ್ನ ಹಾಕಿರ್ತಕ್ಕಂಥ ದೇವರು ನೀವು, ನಿಮಗಿಂತ ಯಾರು ದೊಡ್ಡವರ್ದಾರೆ ಈ ಜಗತ್ತಿನಲ್ಲಿ ಅಂತ ಹೇಳಿ ಬಡ್ಡಿ ಗ್ರೂಪ್ ಸಿಬ್ಬಂದಿಗೆ ಅಡಿಗೆಯವರಿಗೆ ಇವತ್ತು ನಾನು ಆ ಸಂಸ್ಕಾರವನ್ನು ಅನ್ಕೊಂಡು ಬಂದಿದ್ದೀನಿ. ಅಂದ್ರೆ ಅಡಿಗೆ ಸಿಬ್ಬಂದಿಗಳಿಗೆ ಅಷ್ಟೊಂದು ಮರ್ಯಾದೆ, ವಾರ್ಡನ್ ಅವರಿಗೆ ಅಷ್ಟೊಂದು ಬೆಲೆ, ಅಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಹುದ್ದೆಗಳು ಇವೆಲ್ಲ. ಮಕ್ಕಳ ಬಾಳಿಗೆ ಬೆಳೆದು ಕೊಡ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಓನ್ಲಿ ವಾರ್ಡನ್ ಎಲ್ಲವೂ ನಿಮ್ಮ ತಂದೆನೂ ಹೌದು, ತಾಯಿನೂ ಹೌದು, ನಿಮಗೆ ಬಂಧು ಬಳಗ, ನಿಮ್ಮ ಹೋಲ್ ಅಂಡ್ ಸೋಲ್ ಆಲ್ ಇನ್ ಒನ್ ಕಂಪ್ಲೀಟ್ ಪ್ಯಾಕೇಜ್ ಸೋಷಿಯಲ್ ವೆಲ್ಫೇರ್. ಅವರು ನಿಲಯ ಪಾಲಕರು, ಅವರು ನಿಲಯ ಮೇಲ್ವಿಚಾರಕರು ಅಂತ ಒಂದು ಶ್ರೇಷ್ಠ ಹುದ್ದೆಯನ್ನ ನಿಮ್ಮೆಲ್ಲರ ಪ್ರೀತಿ ಕೊಟ್ಟು ಇವತ್ತಿಗೂ ಕೂಡ ಅದನ್ನ ಬಹಳ ಪ್ರೀತಿಯಿಂದ ಅದನ್ನ ಕೆಲಸವನ್ನ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ನಮ್ಮ ವಾರ್ಡನ್, ನಮ್ಮ ವಿಜಯಪುರ ಜಿಲ್ಲೆಯ ವಾರ್ಡನ್ ಅಂತೂ ಎಕ್ಸ್ಟ್ರಾರ್ಡಿನರಿ. 30 ದಿನಕ್ಕೆ 30 ಟಾಸ್ಕ್ ಮಾಡ್ತಾರೆ. ಎವ್ರಿ ಡೇ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದಿನ. ಎವ್ರಿ ಡೇ ವಸತಿ ನಿಲಯದಲ್ಲಿ ವಾಸ್ತವ್ಯ ಮಾಡ್ತಾರೆ, ಸ್ವಚ್ಛತೆ ಅಭಿಯಾನವನ್ನು ಮಾಡ್ತಾರೆ, ಫುಡ್ ಪೋಸ್ಟ್ ಮಾಡ್ತಾರೆ, ಹಾಸ್ಟೆಲ್ ಮೆಂಟರ್ನ ಕರೆಸಿ ಹಾಸ್ಟೆಲ್ಗೆ ಅವರಿಂದ ಮಾರ್ಗದರ್ಶನ ಪಡಿತಾರೆ. ಇಷ್ಟೆಲ್ಲ ಮಾಡ್ತಕ್ಕಂಥ ನಮ್ಮ ವಾರ್ಡನ್ ಈವ್ನಿಂಗ್ ಟೈಮ್ ಅಲ್ಲಿ ಚೇತನ ಸಂಜೆ ಮಿಷನ್ ವಿದ್ಯಾಪುರವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಪಂಚ ಕೆಲಸಗಳನ್ನ 5 ಕೆಲಸಗಳನ್ನು ತಮ್ಮ ಜೀವನದ ಉಸಿರು ಅಂತ ಹೇಳ್ತಾರೆ. ಮೊನ್ನೆ ನಡೆದಿರ್ತಕ್ಕಂಥ ಫುಡ್ ಟ್ರಾನ್ಸ್ಫರ್ಸ್ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು ಎಷ್ಟು 9 ಅಲ್ರಿ 8 ಜನ ವಾರ್ಡನರು 100ಗೆ 100 ಔಟ್ ಆಫ್ 100. ಇಡೀ ಜಿಲ್ಲೆಯಲ್ಲಿ 8 ಜನ ವಾರ್ಡನರು ಔಟ್ ಮಾಡಿದ್ದು ಯಾವ ತಾಲೂಕಿನಲ್ಲಿ ಕೂಡ ಇಲ್ಲ. ಅದು ಒನ್ ಅಂಡ್ ಓನ್ಲಿ ಅದು ಇಂಡಿ ತಾಲೂಕಿನಲ್ಲಿ. ಸೊ ಅಂತಹ ಬಯೋಮೆಟ್ರಿಕ್ ಅಲ್ಲಿ ಕೂಡ ಎಕ್ದಮ್ ಟಾಪ್ ಆಗಿದ್ದಾರೆ. ಇಡೀ ನಮ್ಮ ಜಿಲ್ಲೆಗೆ ಟಾಪ್ ಬಯೋಮೆಟ್ರಿಕ್ ಮಾಡಿರ್ತಕ್ಕಂಥ ವಾರ್ಡನ್ ಅಶೋಕ್ ತಳವಾರ್ ಸರ್ ದೇವರ ನಿಮ್ಮರಿಗೆ ಹಾಸ್ಟೆಲ್ ದ ಫಸ್ಟ್ ಅವಾರ್ಡ್ ಬಂದಿರೋದು ಕೂಡ ಇದೇ ತಾಲೂಕಿಗೆ. ಸೊ ಎಲ್ಲರಿಗೂ ಕೂಡ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸೇವೆಯನ್ನ ನಮ್ಮ ಇಂಡಿ ತಾಲೂಕಿನ ಸಕಲ ಸಿಬ್ಬಂದಿ ಬಳಗ, ಸಮಾಜ ಕಲ್ಯಾಣ ಬಳಗ ನಮ್ಮ ಒಂದು ಕೀರ್ತಿಯನ್ನ, ನಮ್ಮ ಇಲಾಖೆಯ ಶ್ರೇಯಸ್ಸನ್ನ ಗಗನದ ಎತ್ತರಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಇವತ್ತಿಗೂ ಕೂಡ ಇಷ್ಟು ಅದ್ಭುತವಾದ ಕಾರ್ಯಕ್ರಮ. ಮಕ್ಕಳಿಗೆ ನಾವು 1-2 ಕಾಂಪಿಟೇಷನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಸುಮಾರು ಅವರಿಗೇನೆ ಪ್ರಶಸ್ತಿ ಕೊಡಕ್ಕೆ 10ರಿಂದ 15 ನಿಮಿಷ ಹೆಚ್ಚು ಎಲ್ಲಾ ವಿಭಾಗಗಳಲ್ಲಿ ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಮ್ಮ ಪುಂಡ್ಲಿಕ್ ಗೋಂದಳಿಯವರು ಮತ್ತು ನಿಂಗಮ್ಮ ಕೊಪ್ಪದವರು. ಅವರಿಬ್ಬರಿಗೂ ಜೋರಾದ ಚಪ್ಪಾಳೆ ನಿಮ್ಮಿಂದ ಬರ್ಲಿ ಅಂತ ಹೇಳ್ತೀನಿ. ಯಾವುದೇ ಒಂದು ವಿಷಯ ಏನೇ ಸಾಧನೆ ಮಾಡಬೇಕಾದ್ರೆ ಹಿಂದೆ ಒಂದು ದೊಡ್ಡ ಶಕ್ತಿ ಇರ್ತದೆ. ಅದು ನಿಮ್ಮೆಲ್ಲರಿಗೂ ಬರ್ತದೆ. ಯಾರೋ ಒಂದು ಮಾರ್ಗದರ್ಶನ ಇರ್ತದೆ. ಆ ಹಿಂದೆ ಇರತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂದ್ರೆ ಅವರೇ ನಮ್ಮ ರಮಾತಾಯಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನಿಜಮ್ಮ ಕಾಳೆ ಸರ್ ಮತ್ತು ಅವರೆಲ್ಲ ಗುರುಗಳ. ನಾನು ಸರ್ ನಿಮಗೆ ಬಹಳ ಅಭಿಮಾನದಿಂದ ಹೇಳ್ತೀನಿ. 2014-15ರಲ್ಲಿ ಮತ್ತು ನಾನು ಸಿಂದಗಿ ತಾಲೂಕು ಮುಗಿಸಿ 16ನೇ ಇಸ್ವಿಯಲ್ಲಿ ಮೋಸ್ಟ್ಲಿ ನಾನು ಇಂಡಿ ತಾಲೂಕು ಪ್ರಭಾರದಲ್ಲಿದ್ದೆ. ಆಗ ಬಂದಾಗ ನನ್ನ ಹಾಸ್ಟೆಲಿನ ವ್ಯವಸ್ಥೆ ನೋಡಿದಾಗ ಇದು ಇನ್ನೂ ಬಹಳ ಸುಧಾರಣೆ ಆಗಬೇಕು ಅಂತ ನಾವು ನೀವು ಕೂಡಿ ಡಿಸ್ಕಸ್ ಮಾಡಿದ್ದೀವಿ.
ಬಟ್ 2.0 ಎರಡನೇ ಭಾಗ ಸಂದರ್ಭದಲ್ಲಿ ಬಂದಾಗ ಈ ಹಾಸ್ಟೆಲ್ಗಳಿಗೆಲ್ಲ ನಾವು ಜಾಗ ಎಲ್ಲಿ ಮಾಡೋದು ಅಂತ ಡಿಸ್ಕಸ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಬಟ್ ಮತ್ತೆ ನಾನು ಡಿಡಿ ಆಗಿ ಈ ಒಂದು ಬಸವನಾಡಿಗೆ ಲಿಂಬೆ ನಾಡಿಗೆ ನಾನು ಸೇವೆ ಸಲ್ಲಿಸಲು ಬರ್ಬೇಕಾದ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅನ್ನ ನೋಡ್ತಿಂತ ನನಗೆ ಗೊತ್ತಿರಲಿಲ್ಲ ಸರ್. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಎರಡೂ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಬಿಲ್ಡಿಂಗ್ ನಿರ್ಮಾಣವಾಗಿದೆ. ಒಂದು ಕನಸಿನ ಬಿಲ್ಡಿಂಗ್ ಆಗಿದೆ. ಎಲ್ಲರಿಗೂ ಸಂತೋಷದ ವಿಷಯ. ನಿಮಗೆ ನಾನು ಬಹಳ ಚಿರಋಣಿ ಆಗಿರುತ್ತೇನೆ ಸರ್ ಈ ವಿಷಯದಲ್ಲಿ. ಸೊ ಒಟ್ಟಿನಲ್ಲಿ ಎಲ್ಲ ಮುದ್ದು ಮಕ್ಕಳು ಇನ್ನು ಊಟ ಮಾಡಬೇಕು. ಊಟ ಆದಮೇಲೆ ಅವರಿಂದ ಡಾನ್ಸ್ ಕಾಂಪಿಟಿಷನ್ಸ್ಗಳೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಅದ ರಮೇಶ್, ಕಲ್ಚರಲ್ ಇವೆಂಟ್ಸ್ ಅಲ್ಲ. ಸೊ ಸಾಂಸ್ಕೃತಿಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿಮ್ಮಿಂದ ನಾವು ನೋಡಬೇಕಾಗಿದೆ. ಸೊ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಅಭಿಮಾನದ ಚಪ್ಪಾಳೆಯೊಂದಿಗೆ ನಿಮಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಎರಡು ಮಾತು, ಒಂದು ಸಣ್ಣ ಸಂದೇಶ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೀವೆಲ್ಲ ತಂಗಿಯರು ಮತ್ತು ತಮ್ಮಂದಿರು, ನಿಮ್ಮನ್ನೆಲ್ಲ ಈ ನಮ್ಮ ಹಾಸ್ಟೆಲಿಗೆ ಯಾಕೆ ಕಳಿಸಿದಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಊಟಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆಶಯದಿಂದ ಅಲ್ಲ. ಯಾರಿಗೆ ಹೆತ್ತ ಮಕ್ಕಳು ಯಾರಿಗೂ ಭಾರ ಆಗೋದಿಲ್ಲ. ಬಟ್ ನಿಮ್ಮನ್ನು ಇಲ್ಲಿ ಯಾಕೆ ಕಳಿಸಿದಾರೆ ಅಂದ್ರೆ ನಮ್ಮ ಮಕ್ಕಳು ನಮ್ಮಂತೆ ಆಗುವುದು ಬೇಡ, ನಮಗಿಂತ ಜಾಸ್ತಿ ಆಗಲಿ. ನನ್ನ ಮಕ್ಕಳು ಕೂಡ ನಾವು ಪಡುವ ಕಷ್ಟವನ್ನ ಪಡಬಾರ್ದು, ನಮಗಿಂತ ಒಳ್ಳೆಯ ಸ್ಥಾನದಲ್ಲಿ ಹೋಗಲಿ ಅಂತ ಹೇಳಿ ಹಲವಾರು ಕನಸುಗಳನ್ನ ಇಟ್ಟುಕೊಂಡು ನಿಮ್ಮನ್ನ ನಮ್ಮ ಈ ಹಾಸ್ಟೆಲ್ಗೆ ಕಳಿಸಿದ್ದಾರೆ. ದಯಮಾಡಿ ನಿಮ್ಮಲ್ಲೆಲ್ಲ ನಾನು ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ಳೋದಿಷ್ಟೇ ಅಂದ್ರೆ ನಿಮ್ಮ ತಂದೆ ತಾಯಿ ಕನಸುಗಳನ್ನ ಸಾಯ್ಲಿಕ್ಕೆ ಬಿಡಬೇಡಿ. ನಿಮ್ಮ ಕನಸುಗಳನ್ನು ಸದಾ ಜೀವಂತವಾಗಿರಿ. ನೀವೆಲ್ಲರೂ ಕನಸುಗಾರ ಆಗಬೇಕು, ಒಳ್ಳೆಯ ಸಾಧನೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಹಾಸ್ಟೆಲ್ನಲ್ಲಿ ನೀವೆಲ್ಲ ಕಲಿತದಕ್ಕೆ ಒಂದು ಒಳ್ಳೆಯ ಒಂದು ಅರ್ಥಪೂರ್ಣತೆ ನಿಮ್ಮ ಬದುಕಿಗೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನೀವು ಖುಷಿಯಾಗಿರಿ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ಪರಿಹರಿಸಲಿಕ್ಕೆ ವಾರ್ಡನ್ ಇದ್ದಾರೆ, ತಾಲೂಕು ಆಫೀಸರ್ ಇದ್ದಾರೆ, ನಾವು ಇದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಗುರು ಸ್ವರೂಪದಲ್ಲಿ ನಮ್ಮ ಎಲ್ಲ ರಮಾತಾಯಿ ಪ್ರೌಢಶಾಲೆ ಎಲ್ಲ ಗುರು ಬಳಗ ಇದೆ. ಅವರೆಲ್ಲರಿಗೂ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನೀವು ಯಾವಾಗಲೂ ಒಬ್ಬರಿಗೆ ಮಾದರಿ ಆಗಲಿ ಅನ್ನುವಂಥ ಮಾತನ್ನ ಹೇಳಿ ನಿಮ್ಮ ತಂದೆ ತಾಯಿ ಬಂಧು ಬಳಗ ಸಮಾಜದ ಗೌರವವನ್ನ ಋಣವನ್ನ ಸದಾ ಅವರನ್ನ ಸ್ಮರಿಸಲಿ ಎನ್ನುವಂಥ ಸದಾಶಯದೊಂದಿಗೆ ಇದುವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ, ನಾನು ನೋಡಿದ 5ನೇ ಒಂದು ವಸತಿ ನಿಲಯ ವಾಸ್ತವ್ಯವಿದು. ಬಹಳ ಪ್ರೀತಿಯಿಂದ ಘಂಟಾಘೋಷವಾಗಿ ಹೇಳ್ತೀನಿ. ಎಲ್ಲ 4 ಏನು ಹಿಂದೆ ವಸತಿ ನಿಲಯ ಮಾಡಿದ್ದೀನಿ ಅದರದ್ದೆಲ್ಲ ರೆಕಾರ್ಡ್ಸ್ಗಳನ್ನ ಮುರಿದು ಸೆಂಚುರಿ 100 ಬಾರಿಸಿ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ಇದು ನನ್ನ ಲೈಫ್ನ ಅತ್ಯಂತ ಟಾಪ್ 1 ಕಾರ್ಯಕ್ರಮ. ಇದು ವಸತಿ ನಿಲಯ ವಾಸ್ತವ್ಯ ಕಾರ್ಯಕ್ರಮ. ನಿಜವಾಗಿಯೂ ಯಾರಾದರೂ ವಸತಿ ನಿಲಯ ವಾಸ್ತವ್ಯ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅವರು ಇಂಡಿಗೆ ಬರಬೇಕು, ನಿಮ್ಮನ್ನ ನೋಡಬೇಕು, ಅದನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಗೀತೆಯನ್ನ ಹೇಳಿ ನೀವು ಕಾರ್ಯಕ್ರಮವನ್ನ ಇದೊಂದು ನಮ್ಮ ಎವರ್ ಗ್ರೀನ್ ಸಾಂಗ್. ಯಾವಾಗಲೂ ನಾವು ಈ ಹಾಡಿನಿಂದ ನಮಗೆ ಒಳ್ಳೆಯ ಹಾಡುಗಾರರು ಅನ್ನುವಂಥ ಒಂದು ಬಿರುದು ಕೂಡ ಬಂದಿದೆ. ಈ ಒಂದು ಹಾಡನ್ನು ತಮಗೆ ಹಾಡುವುದರ ಮೂಲಕ ನನ್ನ ಒಂದು ಈ ಭಾಷಣಕ್ಕೆ ವಿರಾಮ ಕೊಡ್ತೀನಿ ಅಂತ ಹೇಳ್ತಾ ಕೇಳಿ ಆನಂದಿಸಿ.